ಜಾತಿ ಸಂಕೋಲೆ ಮೀರಿ ಬ್ರಾಹ್ಮಣ ಯುವಕನೊಬ್ಬ ದಲಿತ ಯುವತಿಯೊಬ್ಬಳನ್ನ ವಿವಾಹವಾಗಿರುವ ಅಪರೂಪದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರಿನ ಸಚಿನ್ ಮತ್ತು ಸಾವಿತ್ರಿ ಅಂತರ್ಜಾತಿ ವಿವಾಹವಾದ ಜೋಡಿಗಳು. ಎಟಿಎಂ ವಿಚಾರದಿಂದ ಶುರುವಾದ ಗೆಳೆತನ ನಂತರ ಪ್ರೀತಿಗೆ ತಿರುಗಿ ಇದೀಗ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಬೌದ್ಧ ಸಂಘಟನೆಯ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಸಾಮೂಹಿಕ ವಿವಾಹದಲ್ಲಿ ಈ ಜೋಡಿಗಳು ವಿವಾಹವಾಗಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಎರಡೂ ಕುಟುಂಬಗಳು ಒಪ್ಪಿ ಈ ಮದುವೆ ನೆರವೇರಿಸಲಾಗಿದೆ. PR ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಪರಿಚಯ ಆದ್ರು ಅಂದ್ರೆ ಇವ್ರು ಕ್ಯಾಶ್ ಡ್ರಾ ಮಾಡಕ್ ಬಂದ್ರೆ ನಾನು ಕ್ಯಾಶ್ ಹಾಕಕ್ ಬಂದಿದ್ದೆ. ಆ ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾನು ಸಹಾಯ ಮಾಡಿದೆ. ಆಗ ಒಂದು ಜಸ್ಟ್ ಇದ್ರೊಳಗೆ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ನಂಬರ್ ಕೊಟ್ಟು ಇದು ಮಾಡಿದ್ದು. ಆಗ ಹಿಂಗೆ ಒಂದ್ಸತಿ ಸಿಕ್ಕರು. ಅದೇನೋ ಪ್ರಾಬ್ಲಮ್ ಆಗಿದೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡ್ರು. ಸರಿ ಅಂತ ನಾನು ಇದು ಮಾಡ್ಕೊಂಡೆ. ಆವಾಗ ಜಸ್ಟ್ ಹಂಗೆ ಫ್ರೆಂಡ್ಶಿಪ್ ಅಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ನನಗೆ ಅವರಿಗೂ ಸ್ವಲ್ಪ ಇದಾಗೋಗಿತ್ತು. ಆಮೇಲೆ ಹಂಗೆ ಕಂಟಿನ್ಯೂ ಆಯಿತು ಈ ವಿಚಾರಕ್ಕೆ. ಆಮೇಲೆ ಸಾಮೂಹಿಕ ವಿವಾಹ ಆಮೇಲೆ ನಾನು ಒಂದು ಕಡೆ ನೋಡಿದೆ ಈ ಥರ ಬಂತು ಅಂತೇಳಿ, ಎಲ್ಲ ಒಂದು ಕಡೆ ಪೇಪರಲ್ಲೋ ಸಮಥಿಂಗ್ ಎಲ್ಲೋ ಬಂತು. ನಾನು ಇದಾಗಿದೆ ಆಗ ಬಂದಾಗ ನಮ್ಮ ಅಪ್ಪನ ಹತ್ರ ಹಿಂಗೆ ಕೇಳಿದೆ, ಇವ್ರ ಹತ್ರನೂ ಹೇಳಿದೆ ಈ ಥರ ಇದೆ ನೋಡಿ ಅಂತ ಹೇಳಿದಾಗ ಅವ್ರ ಮನೆಯಲ್ಲೇ ಕೇಳಿ ನೋಡಿದೆ. ಅವ್ರ ಮನೆಯಲ್ಲೂ ಓಕೆ ಮಾಡ್ಕೊಳ್ಳೋದು, ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರ ಅಪ್ಪ ಅಮ್ಮ ಅಣ್ಣ ಎಲ್ಲ ಒಪ್ಪಿಸಿ ನಾನು ಮದುವೆ ಮಾಡ್ಕೊಂಡಿರೋದು. ಬೋಧಧರ್ಮವಾಗಿನ ನಾನು ಇಷ್ಟ ಇವ್ರನ್ನ ನೋಡಿದ್ದೆ, ಅಂಬೇಡ್ಕರ್ ಇದೆಲ್ಲ ನೋಡಿದ್ದೆ, ಡ್ರೆಸ್ ಎಲ್ಲ ನೋಡಿದ್ದೆ. ಹೇಳ್ದಂಗೆ ATM ಪರಿಚಯ ಆಗಿತ್ತು. ಅದಾದ್ಮೇಲೆ ಜಸ್ಟ್ ಒಂದು ಫ್ರೆಂಡ್ ಆಗಿದ್ವಿ. ಫ್ರೆಂಡ್ ಆಮೇಲೆ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಇವ್ರ ಅಪ್ಪಾಜಿ ಬಂದು ನಮ್ಮಪ್ಪ ಅಮ್ಮನ ಹತ್ರ ಮತ್ತೆ ಅಣ್ಣನ ಹತ್ರ ನನ್ನ ಹತ್ರ ಫಸ್ಟು ಒಂಟಿಯಾಗಿ ಕರೆದು ಮಾತಾಡಿ ಈ ಥರ ಮದುವೆ ಆಗ್ತೀರಾ ಅಂತ ಕೇಳಿದ್ರು. ಇಲ್ಲ ನಾನು ಕ್ಯಾಶ್ ಹಿಂಗಿದೆ, ನಾವು ನಾನ್ ವೆಜ್ ತಿನ್ನೋ ನಾವು ಎಸ್ಸೇ ಬರ್ತೀವಿ ಆದಿ ಕರ್ನಾಟಕ, ನೀವು ಬ್ರಾಹ್ಮಿನ್ಸ್ ಅದಕ್ಕೆ ಪರವಾಗಿಲ್ಲ ನಮ್ಮ ಹಾಸ್ಪಿಟಲ್ ಈಗ ಎಲ್ಲ ಡಾಕ್ಟರ್ಸು ನಮ್ಮವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಾತಿ ನಾನು ಮಾಡಲ್ಲ, ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ನಮ್ಮ ಮಾವ ಮತ್ತು ಅಂದರೆ ಇವರಪ್ಪ ಎಲ್ಲ ನೋಡಿ ಮಾತಾಡಿ ಎಲ್ಲ ಹೋಗಿ ಒಂದು ಫಿಕ್ಸ್ ಮಾಡಿ ಅವಾಗ ನಮ್ಮ ಚಿಕ್ಕಮ್ಮ DSS ನಮ್ಮ ಚಿಕ್ಕಮ್ಮ ಆಗಬೇಕು. ಆವಾಗ ನಾವು ಆಗಬೇಕು ಅಂತ ಇದ್ವಿ ಮದುವೆ. ಆವಾಗ ಇಲ್ಲ ಈ ಥರ ಸಾಮೂಹಿಕ ಇದೆ ಮಾಡ್ಕೊ ಅಂತ ಹೇಳಿ ಅವ್ರು ಇದು ಮಾಡಿದ್ದಕ್ಕೆ ನಾನು ಕೇಳಿದ್ವಿ ನಮ್ಮ ಮಾವನಿಗೆ. ಏನು ತೊಂದರೆ ಇಲ್ಲ, ಅದು ಒಂಥರ ಒಳ್ಳೇದೇ, ಎಲ್ಲರ ಆಶೀರ್ವಾದ ಇರುತ್ತೆ, ಮಾಡಿಕೊಡಿ ಅಂತ ಹೇಳಿದ್ರು.